ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಧರ್ಮಸ್ಥಳದ ಹೆಣ ಹೂತ ಪ್ರಕರಣ ಮತ್ತು ಹೆಣ ಸಾಗಾಣಿಕೆ ಪ್ರಕರಣ. SIT ರಚನೆ ಆಯಿತು. ಪ್ರಕರಣ ದಾರಿ ತಪ್ತಾ ಇದೆಯೋ ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದೆಯೋ ಗೊತ್ತೇ ಆಗದಂತ ಸ್ಥಿತಿ ನಿರ್ಮಾಣ ಆಗಿತ್ತು. SIT ಮೇಲೆ ಅಪನಂಬಿಕೆ, ಸರ್ಕಾರದ ಮೇಲೆ ಅಪನಂಬಿಕೆ. ಯಾರು ಈ ಸತ್ಯವನ್ನ ಮುಚ್ಚಿ ಹಾಕುವುದಕ್ಕೆ ಯತ್ನ ಮಾಡ್ತಿದ್ದಾರೆ, ಸಮಾಧಿಯನ್ನ ಮಾಡೋದಕ್ಕೆ ಯತ್ನ ಮಾಡ್ತಿದ್ದಾರೆ. ಪ್ರಶ್ನೆಗಳು. ಹಲವರು ದೊಡ್ಡವರ ರಕ್ಷಣೆಗಾಗಿ ಟೊಂಕ ಕಟ್ಟಿ ನಿಂತಿದ್ರು. ಸೊ ಈ ಎಲ್ಲದರ ನಡುವೆ ಈಗ ಬರುತ್ತಿರುವಂತ ಮಾಹಿತಿ ಒಂದು ರೀತಿಯಲ್ಲಿ ಸುದ್ದಿ ಸ್ಫೋಟವೇ, ಬ್ರೇಕಿಂಗ್ ನ್ಯೂಸ್. ಈಗಾಗಲೇ SIT ಸುಮಾರು 1,000 ಪುಟಗಳ ತನ್ನ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಿದೆ. ಹಾಗಿದ್ರೆ ಆ ವರದಿ ಇಲ್ಲೇನಿದೆ? ಆ ವರದಿ ಈಗ ಯಾರ ಬಳಿ ಇದೆ? ಯಾಕೆ ಆ ವರದಿಯನ್ನ ಬಹಿರಂಗಪಡಿಸಿಲ್ಲ? ಈ ಪ್ರಶ್ನೆಗಳೇನಿವೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಹತ್ವ ಮಾತ್ರ ಅಲ್ಲ, ಕರ್ನಾಟಕದ ಜನ ಕೇಳ್ತಾ ಇರುವ ಪ್ರಶ್ನೆ. SIT ರಚನೆ ಮಾಡಿದೆ, ಅದು ಯಾರ ದುಡ್ಡು? ತೆರಿಗೆದಾರರ ದುಡ್ಡು. ಹಾಗಿದ್ರೆ ಜನರ ಹಣವನ್ನ ಖರ್ಚು ಮಾಡಿ SITಯನ್ನ ನೇಮಿಸಿದ ಮೇಲೆ SITಯ ವರದಿಯನ್ನ ಯಾಕೆ ಬಹಿರಂಗಪಡಿಸಿಲ್ಲ? ಅದನ್ನ ಮುಚ್ಚಿ ಹಾಕುವ ಯತ್ನವನ್ನ ಯಾರು ಮಾಡ್ತಿದ್ದಾರೆ? ಯಾರ ಕೈ ಅಲ್ಲಿ ಕೆಲಸ ಮಾಡ್ತಾ ಇದೆ? ಈ ಪ್ರಶ್ನೆಗಳಿಗೆ ಉತ್ತರ ಪಡೆದುಕೊಳ್ಳೋದಕ್ಕೆ ಯತ್ನ ಮಾಡೋಣ. ಮೊದಲನೇದಾಗಿ 1,000 ಪುಟಗಳ ಈ ವರದಿಯಲ್ಲಿ ಏನಿದೆ ಅಂತ ಅನ್ನೋದನ್ನ ನಾನು ನಿಮಗೆ ಆ ಸ್ಫೋಟಕ ಸುದ್ದಿಯನ್ನು ಕೊಡ್ತೀನಿ. ಅದಕ್ಕೂ ಮೊದಲು ಈಗ ಬರುತ್ತಿರುವ ಮಾಹಿತಿಯ ಪ್ರಕಾರ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆಯವರ ಆರೋಗ್ಯ ಸರಿ ಇರುವಂತೆ. ಅವರ ಆರೋಗ್ಯ ಸುಧಾರಿಸಲಿ. ಯಾರೇ ಆಗ್ಲಿ ಇನ್ನೊಬ್ಬರ ಸಾವನ್ನ ಬಯಸ್ಕೂಡುದು. ಆದ್ದರಿಂದ ಅವರಿಗೆ ಏನು ರೋಗ ಏನಾಗಿದೆ ಗೊತ್ತಿಲ್ಲ, ಬಹಳ ಕಾಲ ಆಸ್ಪತ್ರೆಯಲ್ಲಿ ಇದ್ರು ಅಂತ ಹೇಳಲಾಗ್ತಾ ಇದೆ. ಇನ್ನೊಂದು ಮಾಹಿತಿಯ ಪ್ರಕಾರ ಅವರು ಶಾಂತಿ ವನದಲ್ಲಿದ್ದಾಗ ಬಿದ್ರು ಅಂತ. ಶಾಂತಿವನ ಗೊತ್ತಲ್ವ ನಿಮ್ಗೆ? ಶಾಂತಿವನ ಧರ್ಮಸ್ಥಳದ ಆಯುರ್ವೇದ ಇದರ ಕೇಂದ್ರ ಇದೆ ಅಲ್ಲಿ. ಅದಕ್ಕಿಂತ ಶಾಂತಿವನ ಅಂದ್ರೆ ಏನಾಗುತ್ತೆ ಅಂದ್ರೆ, ಆ ಶಾಂತಿವನದ ಅಲ್ಲೇನೆ ಸೌಜನ್ಯ ಹೆಣ ಸಿಕ್ಕಿದ್ದು ಸಮೀಪದಲ್ಲಿ, ಅದೇ ಶಾಂತಿವನ. ಸೊ ಅಲ್ಲಿ ವೀರೇಂದ್ರ ಹೆಗಡೆಯವರು ಬಿದ್ರು ಅನ್ನುವ ಸುದ್ದಿ ಕನ್ಫರ್ಮ್ ಆಗುತ್ತೆ. ಅದಾದ್ಮೇಲೆ ಅವ್ರನ್ನ ಆಸ್ಪತ್ರೆಗೆ ಸೇರಿಸಲಾಗಿತ್ತು. ಸೊ ಆಗ ಆಸ್ಪತ್ರೆಯಲ್ಲಿ ಇದ್ದ ಸಂದರ್ಭದಲ್ಲಾದ್ರೂ ಅವರ ಹೆಲ್ತ್ ಬುಲೆಟಿನ್ ಅನ್ನು ಬಿಡುಗಡೆ ಮಾಡಬೇಕಾಗಿತ್ತು. ಅದೇ ಬಿಡುಗಡೆ ಮಾಡಿಲ್ಲ, ಹೊರಗಡೆ ಬಂದ್ರು ಅಂತ ಹೇಳಲಾಗ್ತಾ ಇದೆ. ಅದ್ರ ಜೊತೆಗೆ ಇಡೀ ಧರ್ಮಸ್ಥಳದಲ್ಲಿ ವೀರೇಂದ್ರ ಹೆಗಡೆಯವರ ನಂತರ ಯಾರು ಧರ್ಮಾಧಿಕಾರಿ ಅನ್ನುವ ಪ್ರಶ್ನೆ ಏನಿದೆ ಕೇಳಿ ಬರ್ತಾ ಇದೆ. ಆದರೆ ಈ ವಿಚಾರದಲ್ಲಿ ಹೆಗಡೆಯವರ ಕುಟುಂಬದಲ್ಲಿ ಒಮ್ಮತ ಇದೆಯಾ ಇಲ್ವಾ ಅನ್ನೋದು ಬಹುದೊಡ್ಡ ಅನುಮಾನ. ಅದರ ಜೊತೆ ಹರಿಶ್ಚಂದ್ರ ಹೆಗಡೆಯವರ ಪುತ್ರ ರತ್ನರು ಏನಿದ್ದಾರೆ, ಈ 2 ರತ್ನಗಳಲ್ಲಿ ಒಂದು ರತ್ನವನ್ನು ಕೊಡಿಸ್ತಾರ? ಹೀಗೆ ಹಲವು ಪ್ರಶ್ನೆಗಳು ಕೇಳ್ತಾ ಇದೆ. ಸೊ ವೀರೇಂದ್ರ ಹೆಗಡೆಯವರ ಆರೋಗ್ಯ ನಡೆಯುವುದು ಕಷ್ಟ ಅನ್ನೋ ಸ್ಥಿತಿಯಲ್ಲಿದ್ದಾರೆ. ಅವರು ಸುಧಾರಿಸಲಿ ಅನ್ನೋದು ಮೊದಲು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗಿದ್ರೆ ಈ 1,000 ಪುಟಗಳ ವರದಿಯಲ್ಲಿ ಏನಿದೆ? ಸೊ ಒಂದು ಮಾಹಿತಿಯ ಪ್ರಕಾರ, SIT ಮೂಲಗಳ ಪ್ರಕಾರ ಇಲ್ಲಿ ಆ ಬಂಗ್ಲೆಗುಡ್ಡದಲ್ಲೇನೆ 100ಕ್ಕೂ ಹೆಚ್ಚು ಅಸ್ಥಿಪಂಜರಗಳ ಅವಶೇಷಗಳು ದೊರಕಿವೆ. ಇಟ್ ಈಸ್ ರಿಯಲಿ ಶಾಕ್. 100ಕ್ಕೂ ಹೆಚ್ಚು ಅಸ್ಥಿಪಂಜರಗಳು ಬಂಗ್ಲೆಗುಡ್ಡದಲ್ಲಿ. ಹಾಗಿದ್ರೆ ಅದು ಸ್ಮಶಾನ ಪ್ರದೇಶ ಕೂಡ ಅಲ್ಲ. ಅದ್ರ ಜೊತೆಗೆ ನೀವು ಇಂಥ ಅರಣ್ಯ ಪ್ರದೇಶದಲ್ಲಿ ಅಲ್ಲಿ ಒಂದೊಂದು ಹೆಣಗಳು ಸಿಗ್ಬೋದು, ಯಾರೋ ಹೋದವ್ರು ಬಿದ್ದು ಸತ್ತೋಗೋದು ಇನ್ನೊಂದು. ಆದ್ರೆ ಒಂದೇ ಕಡೆ 100ಕ್ಕೂ ಹೆಚ್ಚು ಅಸ್ಥಿಪಂಜರ ಸಿಗುತ್ತೆ ಅನ್ನೋದೇನಿದೆ, ಅದು ಒಂದು ರೀತಿಯಲ್ಲಿ ಹೇಗೆ ಗೊತ್ತಾ ನಿಮ್ಗೆ? ಈ ನಮ್ಮಲ್ಲಿ ಕಸ ಒಗಿತಾರೆ, ಒಂದು ಏರಿಯಾದಲ್ಲಿ ಕಸ ಒಗೆಯ ಜಾಗ ಇರುತ್ತೆ. ಸೊ ಬೆಂಗಳೂರದ ಸಿಟಿಯಲ್ಲೂ ಹಾಗೇನೆ ಈ ಕಸ ಇರೋದನ್ನ ತಂದು ಒಗೆದು ಬಿಡ್ತಾರೆ. ಅಲ್ಲಿ ಮೂಟೆ ಕಸ ಬಿದ್ದಿರುತ್ತೆ. ಅದನ್ನ ಮುನ್ಸಿಪಾಲಿಟಿ ಅವರು ಅಥವಾ ನಮ್ಮ BBMP ಅವರು ಎತ್ಕೊಂಡು ಹೋಗ್ತಾರೆ. ಹಾಗೆ ಇಲ್ಲಿ ಇದು ಹೆಣ ಒಗೆಯುವ ಜಾಗ ಆಗುತ್ತೆ. ಆ ಹೆಣ ಒಗೆದವರು ಯಾರು, ಇನ್ನೊಂದು ಯಾರು? ಸೊ ಇದೇನಿದೆ, ಈ ಬಗ್ಗೆ ಚರ್ಚೆ ನಡೀತಾ ಇದೆ ಅನ್ನೋದು ಒಂದು. ಅಂದ್ರೆ ಬಂಗ್ಲೆಗುಡ್ಡದಲ್ಲಿ ಸಾಕಷ್ಟು ಹೆಣಗಳು ದೊರಕಿವೆ ಮತ್ತು ಅಲ್ಲಿ ದೊರಕಿದಂತ ಹೆಣಗಳು ಅಂದ್ರೆ ಮಾಂಸ ಎಲ್ಲ ಇರಲ್ಲ, ಅಸ್ಥಿಪಂಜರಗಳಿದೆಯಲ್ಲ, ಆ ಅಸ್ಥಿಪಂಜರಗಳನ್ನ, ಆ ಎಲುಬುಗಳನ್ನ ಪರೀಕ್ಷೆ ಕಳಿಸಲಾಗಿದೆ. ಅದರಿಂದ ವರದಿ ಬರಬೇಕು ಅಂತ. ಅದ್ರ ಜೊತೆಗೆ ಇನ್ನೊಂದು ಮಾಹಿತಿಯ ಪ್ರಕಾರ ನಾಪತ್ತೆಯಾದ ಹೆಣ್ಣು ಮಕ್ಕಳ ಹಲವು ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಸ್ಫೋಟಕ ಮಾಹಿತಿಗಳು ಈ ವರದಿಯಲ್ಲಿ ಇವೆಯಂತೆ. ಸೊ ಆದ್ರಿಂದ ಇದನ್ನ ನೋಡಿದ್ರೆ ತನಿಖೆ ನಡೆಸಿದರೆ ಇದು ಒಂದು ಹಂತಕ್ಕೆ ಬಂದಂತೆ ಕಾಣ್ತಾ ಇದೆ.
ಆದರೆ ಮಾಹಿತಿಯನ್ನ ಯಾಕೆ ರಿವೀಲ್ ಮಾಡ್ತಾ ಇಲ್ಲ? ಏನ್ ಪ್ರಾಬ್ಲಮ್? ಕೆಲವು ಮೂಲಗಳ ಪ್ರಕಾರ ಈ ವರದಿ ದಟ್ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಅವರಿಗೆ ಸಲ್ಲಿಸಲಾಗಿತ್ತು, ಅವ್ರ ಕಡೆ ಇತ್ತು. ಇನ್ನು ಕೆಲವರು ಹೇಳೋ ಪ್ರಕಾರ ಇಲ್ಲ, ಅವರಿಂದ ಅದು ಆಕ್ಚುಲಿ ಗೃಹ ಕಾರ್ಯದರ್ಶಿ ಅವರ ಜೊತೆ ಇದೆ ಅಂತ. ಎಲ್ಲಿದೆ ಹಾಗಿದ್ರೆ? ಯಾಕೆಂದ್ರೆ ಜನರಿಗೆ ಈ ಮಾಹಿತಿಯನ್ನು ನೀಡಬೇಕಾದ್ದು ಸರ್ಕಾರದ ಆದ್ಯ ಕರ್ತವ್ಯ. ಆ ವರದಿಯಲ್ಲಿ ಏನಿದೆ ಅನ್ನೋದನ್ನ ಹೇಳಬೇಕು, ನ್ಯಾಯಾಲಯಕ್ಕೂ ಹೇಳಬೇಕು, ಜನರಿಗೂ ಹೇಳಬೇಕು. ಅದರ ಜೊತೆಗೆ ಕರ್ನಾಟಕ ಮಹಿಳಾ ಆಯೋಗದ ಪತ್ರದ ಮೂಲಕ ಈ ಒಂದು SIT ರಚನೆ ಆಗಿದ್ದರಿಂದ SIT ಈ ವರದಿಯನ್ನ ಮಹಿಳಾ ಆಯೋಗಕ್ಕೆ ತಿಳಿಸ್ಬೇಕಲ್ವಾ? ನಾಗಲಕ್ಷ್ಮಿ ಚೌಧರಿ ಅವರು ತಿಳಿಸ್ಬೇಕಲ್ಲ. ನನಗೆ ಬಂದ ಮಾಹಿತಿ ಪ್ರಕಾರ ಯಾವ ಮಾಹಿತಿಯನ್ನು ಕೂಡ ಮಹಿಳಾ ಆಯೋಗಕ್ಕೆ ತಿಳಿಸಿಲ್ಲ. ಹಾಗಿದ್ರೆ ಇಡೀ ಈ ಒಂದು ವರದಿಯನ್ನ ಮುಚ್ಚಿಡುವ ಯತ್ನ ಅಥವಾ ಅದನ್ನ ಸಮಾಧಿ ಮಾಡುವ ಯತ್ನ ನಡೀತಾ ಇದೆಯಾ? ಇಂತಹ ಅನುಮಾನ ಬರುವುದು ಸಹಜ. ಸೊ ಸರ್ಕಾರದ ಒಳಗಡೆ ಹೇಳುವ ಪ್ರಕಾರ ಈ ವರದಿಯ ಬಗ್ಗೆ ಏನಿದೆ, ಸೊ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಹಾಗೇನೆ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಅವರು ಒಂದು ರೀತಿಯಲ್ಲಿ ಬಹಿರಂಗ ಪಡಿಸದಂತೆ ತಡೆ ಹಿಡಿದಿದ್ದಾರೆ ಅನ್ನುವ ಮಾಹಿತಿ ಕೂಡ ಇದೆ. ಸಿದ್ದರಾಮಯ್ಯ ವಿಚಾರದಲ್ಲಿ ಏನು ಅಂದ್ಕೋತಾರ ಗೊತ್ತಿಲ್ಲ. ಅದರ ಜೊತೆಗೆ ಇಡೀ ಪ್ರಕರಣವನ್ನ ಒಂದು ಬುರುಡೆ ಪ್ರಕರಣವಾಗಿ ಪರಿವರ್ತಿಸಿದ್ದಿದೆಯಲ್ಲ, ಆ ಮೂಲಕ ಸತ್ಯವನ್ನ ಹೂತು ಹಾಕುವ ಯತ್ನ SIT ರಚನೆಯ ಕಾಲದಿಂದಲೇ ಪ್ರಾರಂಭ ಆಗಿತ್ತು. ಆದರೆ ಒಂದು ಸಮಾಧಾನಕರ ಅಂಶ ಅಂತಂದ್ರೆ SIT ವರದಿಯಲ್ಲಿ ಬಹಳಷ್ಟು ಮಹತ್ವದ ಅಂಶಗಳು ಇವೆ ಅಂತ ಹೇಳಲಾಗ್ತಾ ಇದ್ದದ್ದು ಕೇವಲ ಬುರುಡೆ ಪ್ರಕರಣವಾಗಿ ಉಳಿದಿಲ್ಲ. ಆದರೆ ಮಾಧ್ಯಮಗಳು ಎಲ್ಲ ಸೇರಿ ಅದನ್ನ ಬುರುಡೆ ಪ್ರಕರಣವಾಗಿ ಪರಿವರ್ತಿಸುವ ಯತ್ನವನ್ನು ಮಾಡಿದ್ರು. ಚೆನ್ನೈನನ್ನ ಅವರನ್ನ ಬೆದರಿಸಿ, ಅವರ ಕುಟುಂಬದವರನ್ನ ಯಾರೋ ಬೆದರಿಸುವಂತ ವರದಿಗಳಿವೆ. ಆತನನ್ನೇ ನಾನು ಹೇಳಿದ ಸುಳ್ಳು ಅಂತ ಹೇಳುವಂತೆ ಮಾಡಲಾಯಿತು. ಅದರ ಜೊತೆಗೆ ಯಾರು ಸೌಜನ್ಯ ಪರ ಹೋರಾಟಗಾರಿದ್ದಾರೆ ಅವರನ್ನ ಬೆದರಿಸುವ ಯತ್ನ ನಡೀತು, ಸಾಕ್ಷಿದಾರರನ್ನ ಬೆದರಿಸುವ ಯತ್ನ ನಡೀತು. ಆದರೆ ಸಮಾಧಾನಕರ ಅಂಶದ ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳಿದ ಹಾಗೆ ಸುಪ್ರೀಂ ಕೋರ್ಟ್ ಈ ವಿಚಾರದಲ್ಲಿ ಮಹತ್ತರ ಹೆಜ್ಜೆಯನ್ನ ಇಟ್ಟು ಸಾಕ್ಷಿದಾರರಿಗೆ ರಕ್ಷಣೆ ಒದಗಿಸುವ ಸೂಚನೆ ನೀಡಿದೆಯಲ್ಲ, ಇದು ಹಿಸ್ಟಾರಿಕ್. ಇಂತಹ ಸುಪ್ರೀಂ ಕೋರ್ಟ್ ಇಂತಹ ಸೂಚನೆಯನ್ನು ಕೊಡೋದು ಬಹಳ ಕಡಿಮೆ ಸಂದರ್ಭಗಳಲ್ಲಿ. ಅದಕ್ಕೆ ಕನ್ವಿನ್ಸ್ ಆದ್ರೆ ಮಾತ್ರ ಎಸ್, ಸಾಕ್ಷಿದಾರರ ಜೀವಕ್ಕೆ ಭಯ ಇದೆ, ಸಾಕ್ಷಿದಾರ ಸತ್ತೋಗ್ಬಿಡ್ಬೋದು ಅಥವಾ ಕೊಂದು ಬಿಡ್ಬೋದು ಅನ್ನುವ ಕಾರಣಕ್ಕೆ ಈ ರೀತಿ ರಕ್ಷಣೆಯನ್ನ ಕೊಡಲಾಗುತ್ತೆ. ಹಾಗೆ ಅದರ ರಕ್ಷಣೆ ಕೊಟ್ಟಿದ್ದು ಒಂದು ಮಹತ್ತರದ್ದು. ಆದ್ರೆ ಸುಪ್ರೀಂ ಕೋರ್ಟ್ ಈ ವಿಚಾರದ ಬಗ್ಗೆ ವಿಚಾರಣೆ ನಡೆಸುವಾಗ ಸೌಜನ್ಯ ಪರ ಹೋರಾಟಗಾರರ ಪರವಾಗಿ ಎಷ್ಟು ಜನ ವಕೀಲರಿದ್ರು ಗೊತ್ತಾ ನ್ಯಾಯಾಲಯದ ಮುಂದೆ? 40 ವಕೀಲರುಗಳಿದ್ರು. 40 ಜನ ವಾದಿಸೋಕ್ ಬದ್ದು. ಅದರ ಸುಮಾರು 10-15 ಸೀನಿಯರ್ ಮೋಸ್ಟ್ ವಕೀಲರುಗಳಿದ್ರು. ಯಾಕಾಕಿ ಇಡೀ ಪ್ರಕರಣದ ಮಹತ್ವವನ್ನ. ಅದಾದ ಮೇಲೆ ನ್ಯಾಯಾಲಯಕ್ಕೊಂದು ಕನ್ವಿನ್ಸ್ ಆಯ್ತು ಅಂತ, ದೇರ್ ಇಸ್ ಸಮಥಿಂಗ್ ಅಂತ ಸರ್ಕಾರಕ್ಕೆ ನೋಟಿಸ್ ಕೊಟ್ಟಿದ್ದು, ಹಾಗೇನ ತನಿಖೆ ಯಾವ್ದ್ರಲ್ಲಿ ಮಾಡ್ಬೇಕು ತಿಳಿಸಿ ಅಂತ ಹೇಳಿದ್ದು ಒಂದು ಬೆಳವಣಿಗೆ. ಆದ್ರೆ ಈ ಸುದ್ದಿಯನ್ನು ಮೇನ್ ಸ್ಟ್ರೀಮ್ ಮೀಡಿಯಾದವರು ಕವರ್ ಮಾಡಲೇ ಇಲ್ಲ ಸರಿಯಾಗಿ. ಸೊ ಹೇಗೆ ಅಂದ್ರೆ ಅದೊಂಥರ ಒಂದು ರೀತಿಯಲ್ಲಿ ಎಲ್ಲವನ್ನ ಆಕ್ಟೋಪಸ್ ಹಿಡಿತದಲ್ಲಿ ಹಿಡಿದುಕೊಂಡಿತ್ತು. ಆ ಸುದ್ದಿ ಬರಲೇ ಇಲ್ಲ. ಅದ್ರ ಜೊತೆಗೆ ಸೌಜನ್ಯ ಪರ ಹೋರಾಟಗಾರರನ್ನ ಹತ್ತಿಕ್ಕುವ ಯತ್ನ ಇನ್ನೊಂದು ಕಡೆ ನಡೀತಾ ಹೋಯ್ತು. ಸೊ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನ ಗಡೀಪಾರು ಮಾಡೋದಕ್ಕೆ ಏನೋ ಅವ್ರು ಯಾರೋ ಪಾಕಿಸ್ತಾನದ ಟೆರರಿಸ್ಟ್ ಅನ್ನುವ ರೀತಿಯಲ್ಲಿ ಒಂದಾದ್ಮೇಲೆ ಒಂದು ಅವ್ರನ್ನ ಗಡೀಪಾರು ಮಾಡುವ ಯತ್ನಗಳು ನಡೀತಾ ಹೋದು. ನ್ಯಾಯಾಲಯ ಮಧ್ಯಪ್ರವೇಶ ಮಾಡ್ಬೇಕಾಯ್ತು, ಆದ್ರೆ ಬಿಟ್ಟಿಲ್ಲ. ಅದರ ನಡುವೆ ಗಿರೀಶ್ ಮಠಣ್ಣವರವರು ಅವ್ರ ಮೇಲೆ ಇನ್ನೊಂದು FIR ಹಾಕಲಾಗಿದೆ. ಅಂದ್ರೆ ಎಲ್ಲ ಹೋರಾಟಗಾರನ ಹತ್ತಿಕ್ಕುತ್ತಾ ಬಾಯಿ ಮುಚ್ಚಿಸುವ ಕೆಲಸದಲ್ಲಿ ಸರ್ಕಾರವೇ, ಸಿದ್ದರಾಮಯ್ಯನವರ ಸರ್ಕಾರವೇ, ಅವರ ಸರ್ಕಾರದ ಕೆಲವು ಮಂತ್ರಿಗಳ ಯತ್ನ ಮಾಡ್ತಾ ಇರ್ತಾರೆ. ಹಾಗೆ ಸಂಶಯ ಬರುವಂತೆ ಆಗಿದೆ. ಮಠಣ್ಣವರು ಬಾಯಿ ಮುಚ್ಚಿಸ್ಬೇಕು, ಹಾಗೇನೆ ಸೌಜನ್ಯ ತಾಯಿ ಕುಸುಮಾವತಿ ಅವ್ರ ಬಾಯಿ ಮುಚ್ಚಿಸ್ಬೇಕು, ವಿಠಲ್ ಗೌಡರ ಬಾಯಿ ಮುಚ್ಚಿಸ್ಬೇಕು. ಹೀಗೆ ಯಾರ್ಯಾರು ಹೋರಾಟಗಾರರಿದ್ದಾರೋ ಅವರನ್ನ ಬಾಯಿ ಮುಚ್ಚಿಸುವ ಒಂದು ಯತ್ನ ಇದೆಯಲ್ಲ. ಅದ್ರ ಜೊತೆಗೆ ಈ ಹೋರಾಟಗಾರರ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡುವ ಒಂದು ಯತ್ನ ಕೂಡ ಸತತವಾಗಿ ನಡೀತಾ ಇದೆ. ಅವರು ಕಾಸಿಗೆ ಮಾಡ್ತಿದ್ದಾರೆ, ಕಾಸು ತಗೊಬಿಟ್ಟಿದ್ದಾರೆ. ಕುಸುಮಾವತಿಯವರು ಮನೆ ಹ್ಯಾಂಗ್ ಕಟ್ಟಿದ್ರು, ಮಗಳ ಸತ್ತಿದ್ದನ್ನ ಯೂಸ್ ಮಾಡ್ಕೊಂಡು ಮನೆ ಕಟ್ಟಿದ್ರು ಅಲ್ರಿ. ಸೊ ಒಬ್ಬ ಹೆಣ್ಣುಮಗಳು ತಾಯಿ ಅವ್ರು ಮನೆ ಕಟ್ಟಿದ್ರೆ ಯಾವ್ದೋ ಸಾಲ ಕೇಳಿರ್ಬೋದು, ತಗೊಂಡಿರ್ಬೋದು, ಇನ್ನೊಂದು ಮಾಡಿರ್ಬೋದು. ಅದು ಸೌಜನ್ಯ ಹತ್ಯೆಯನ್ನ ಬಳಸ್ಕೊಂಡು ದುಡ್ಡು ಮಾಡಿದ್ರು. ಈ ರೀತಿ ಮಾತುಗಳು ಅದರ ಜೊತೆಗೆ ದಟ್
ಹೋರಾಟಗಾರರಿಗೆ ದುಡ್ಡು ಎಲ್ಲಿಂದ ಬರುತ್ತೆ? ಯಾರೋ ಕಾಂಟ್ರಿಬ್ಯೂಟ್ ಮಾಡಿರ್ಬೋದು. ಅದು ತಪ್ಪು ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ನೀವೀಗ ಸುಪ್ರೀಂ ಕೋರ್ಟ್ಗೆ ಹೋಗಿ ಫೈಟ್ ಮಾಡ್ತೀರಿ ಅಂತಾದ್ರೆ ಅಲ್ಲಿ ಯಾರೋ ಉಚಿತವಾಗಿ ಬಂದು ಲಾಯರ್ ಫೈಟ್ ಮಾಡಲ್ಲ. ಸ್ವಲ್ಪ ಕಡಿಮೆ ಹಣದಲ್ಲಿ ಮಾಡ್ಬೋದು. ಒಂದು ಎಪಿಯರೆನ್ಸ್ ಸುಪ್ರೀಂ ಕೋರ್ಟ್ ಅಲ್ಲಿ ಮಿನಿಮಮ್ 5 ಲಕ್ಷ ತಗೋತಾರೆ. ದುಡ್ಡು ಕೊಡೋರು ಯಾರು ಕೊಡ್ಬೇಕು? ಇವರೇ ಹೋರಾಟಗಾರರೇ ದುಡ್ಡು ತಗೋಬೇಕಲ್ವಾ? ಸೊ ಅದರಿಂದ ತಗೊಂಡಿರ್ಬೋದು. ಆದ್ರೆ ಅದೊಂದೇ ಮಹಾನ್ ಅಪರಾಧ ಅನ್ನುವ ಹಾಗೆ ಪ್ರತಿಬಿಂಬಿಸುವ ಯತ್ನ ಕೂಡ ನಡೀತಾ ಇದೆ ಅನ್ನೋದು. ಸೊ ಇದೆಲ್ಲದರ ನಡುವೆ ಒಂದು ಆಶಾಭಾವ ಅಂದ್ರೆ ಇಡೀ ಪ್ರಕರಣದಲ್ಲಿ ಕೆಲವು ಪಾಸಿಟಿವ್ ಬೆಳವಣಿಗೆ ಆಗಿತ್ತು ಅಂತ ನನಗೆ ಅನ್ಸುತ್ತೆ. ಅದನ್ನ ನಾನು ಪಟ್ಟಿ ಮಾಡೋದಾದ್ರೆ, ಒಂದು, ಸುಪ್ರೀಂ ಕೋರ್ಟ್ ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿತ್ತು. ಎರಡನೇದು, ಎಲ್ಲ ಒತ್ತಡಗಳ ನಡುವೆ SIT ವರದಿಯಲ್ಲಿ ಕೆಲವು ಮಹತ್ತರ ಅಂಶಗಳಿವೆ ಅನ್ನೋದು ಆಶಾದಾಯಕವಾದ್ದು. ಹಾಗಾಗಿ ಈಗ ಸರ್ಕಾರ ಆ ವರದಿಯನ್ನು ಬಹಿರಂಗಪಡಿಸಬೇಕಾಗಿದೆ. ಆ SIT ವರದಿಯಲ್ಲಿ ಏನಿದೆ ಅನ್ನೋದು ಬಹಿರಂಗಪಡಿಸಬೇಕಾದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕರ್ತವ್ಯ, ಗೃಹ ಸಚಿವರ ಕರ್ತವ್ಯ, ಉಪಮುಖ್ಯಮಂತ್ರಿಗಳ ಕರ್ತವ್ಯ. ಯಾರು ಕೂಡ ಈ ವರದಿಯನ್ನು ಬಹಿರಂಗಪಡಿಸದಂತೆ ಅಡ್ಡಗಾಲು ಹಾಕುವುದನ್ನ ಯಾರು ಸಹಿಸ್ಕೂಡ್ದು, ಪ್ರಶ್ನೆ ಮಾಡಲೇಬೇಕು. ಏನೇ ಹೇಳಿ SIT ಈಗ ಇರುವ ಬಹಿರಂಗವಾಗಿರುವ ಅಂಶ 100ಕ್ಕೆ 100 ಸತ್ಯ ಆಗಿರ್ಬೋದು, ಆಗದೆ ಇರ್ಬೋದು, ನೋ ಇಶ್ಯೂ. ಆದ್ರೆ ವರದಿ ಬರಲೇಬೇಕು. ಅದ್ರ ಜೊತೆಗೆ SIT ಕೆಲಸ ಮಾಡ್ತಾ ಇದೆ ಅಂತ. ನಾನು SIT ಏನ್ ಮಾಡ್ತಿದೆ ಅಂತ ನಾನು ಕೇಳಿದೆ ಕೆಲವು ಸ್ನೇಹಿತರನ್ನ. ಅವ್ರು ಹೇಳೋ ಪ್ರಕಾರ SIT ಈಗ ಬಹಳ ಸ್ಪಷ್ಟವಾಗಿ ಮಾಡ್ತಿರೋದು ಅಂದ್ರೆ FSL ವರದಿಗಳಿಗೆ ಕಾಯ್ತಾ ಇದೆ. ವರದಿ ಬಂದ ಮೇಲೆ ಯಾರ್ಯಾರು ನಾಪತ್ತೆ ಆಗಿದ್ದಾರೆ, ಇನ್ನೊಂದಾಗಿದ್ದಾರೆ, ಅದೆಲ್ಲ ಅಂಶಗಳು ಬರಬೇಕು. ಅದಾದ್ಮೇಲೆ ಮತ್ತೆ ದಟ್ ವರದಿಯನ್ನ, ಪರಿಷ್ಕೃತ ವರದಿಯನ್ನ, ಇನ್ನೊಂದು ವರದಿಯನ್ನ ಸಿದ್ಧಪಡಿಸ್ಬೇಕಾಗತ್ತೆ ಅಂತ. ಏನೇ ಆಗ್ಲಿ ತಪ್ಪಿತಸ್ಥರು ಸಿಕ್ಕಾಕಬೇಕು. ಹಾಗೆ ತಪ್ಪಿತಸ್ಥರು ಸಿಕ್ಕಾಕೊಳ್ಳುವ ಹಾಗೆ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ದೇವರು ಕೆಲಸ ಮಾಡ್ತಾರೆ ಅಂದ್ಕೊಂಡವನ್ನ. ಅದರಂತೆ ವೀರೇಂದ್ರ ಹೆಗ್ಗಡೆಯವರು ಅವರ ಆರೋಗ್ಯ ಬೇಗ ಸುಧಾರಿಸಲಿ, ಅವರು ಆರೋಗ್ಯವಂತರಾಗಲಿ. ಅದರ ಜೊತೆಗೆ ಅವರ ಕಣ್ಣೆದುರಿಗೆ ಅವರು ಬದುಕಿರುವಾಗಲೇ ಸೌಜನ್ಯ ಮತ್ತು ಉಳಿದ ಹೆಣ್ಣು ಮಕ್ಕಳ ಕೊಲೆ ಆಯ್ತಲ್ಲ ಧರ್ಮಸ್ಥಳದಲ್ಲಿ, ಯಾವ ನೇತ್ರಾವತಿ ನದಿಯಲ್ಲಿ ಹೆಣ್ಣು ಮಕ್ಕಳ ಹೆಣಗಳು ಹಾರಿ ಹೋದ್ವಲ್ಲ, ಎಲ್ಲೋ ಹೋದ್ವಲ್ಲ, ಅದರ ಹಿಂದೆ ಇರುವಂತಹ ದುಷ್ಟರು, ಅಯೋಗ್ಯರು ಯಾರು ಅನ್ನೋದು ಬಹಿರಂಗ ಆಗಲಿ. ಅದು ವೀರೇಂದ್ರ ಹೆಗ್ಗಡೆಯವರಿಗೆ ಗೊತ್ತಾಗಲಿ. ಅವರ ಒಳಗೂ ಒಂದು ರಿಪೆಂಟೆನ್ಸ್ ಬರಲಿ, ಒಂದು ಪಶ್ಚಾತ್ತಾಪ ಭಾವ ಬರಲಿ. ನಾನು ಧರ್ಮಾಧಿಕಾರಿ ಆದಂತಹ ಧರ್ಮಸ್ಥಳದ ಪ್ರದೇಶದಲ್ಲಿ ಇಂಥ ಘಟನೆಗಳು ನಡೆದೋಯ್ತಲ್ಲ, ಇಲ್ಲಿ ಹೆಣ್ಣು ಮಕ್ಕಳ ನಿಟ್ಟುಸಿರುಗಳು ಎಲ್ಲೆಲ್ಲೋ ಕೇಳ್ತವಲ್ಲ, ಇಲ್ಲಿನ ಗಿಡ ಮರಗಳು ಕಣ್ಣೀರು ಹಾಕುವಂತೆ ಕಾಣುತ್ತಲ್ಲ. ಯಾವಾಗ ನೇತ್ರಾವತಿ ನದಿ ಹರಿಯುತ್ತೋ ಆ ನೇತ್ರಾವತಿ ಮಹಾತಾಯಿ ನಾನೀಗ ಯಾವುದೋ ಒಂದು ಹೆಣವನ್ನ ಎತ್ತಿಕೊಂಡು ಹೋಗ್ಬೇಕಲ್ಲ ಅಂತ ದುಃಖದಲ್ಲಿ ಕಣ್ಣೀರು ಹಾಕುವಂತೆ ಆಗುತ್ತಲ್ಲ. ಇದರ ಹಿಂದಿನ ಸತ್ಯ ವೀರೇಂದ್ರ ಹೆಗ್ಗಡೆಯವರ ಎದೆಗೂ ತಟ್ಟಲಿ, ಧರ್ಮಸ್ಥಳದಲ್ಲಿ ಇರುವವರ ಎದೆಗೂ ತಟ್ಟಲಿ, ಸತ್ಯ ಹೊರಗೆ ಬರಲಿ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ. ನಾನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ, ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ, ನನ್ನನ್ನು ಆಶೀರ್ವದಿಸಿ. ಎಲ್ಲರೂ ನಮಸ್ಕಾರ.